ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಸುವರ್ಣಸೌಧದಲ್ಲಿ ನಿನ್ನೆ ಒಂದು ಅಹಿತಕರ ಘಟನೆ ನಡೀತು. ಅಹಿತಕರ ಘಟನೆ ಯಾಕೆ ನಡೀತು, ಯಾರಿಗೋಸ್ಕರ ನಡೀತು, ಅದು ಆ ಘಟನೆ ನಡೆಯೋ ಸಲುವಾಗಿ ಏನಾದರೂ ಅನಿವಾರ್ಯವಾಯಿತಾ, ಮುಖ್ಯಮಂತ್ರಿ ಏನು ಹೇಳ್ತಾರ, ಸ್ವಾಮೀಜಿಗಳು ಏನು ಹೇಳ್ತಾರ, ವಿಜಯಾನಂದ ಕಾಶಪ್ಪನವ್ರು ಏನು ಹೇಳ್ತಾರ, ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳ್ತಾರ, ಈ ಸವಿಸ್ತಾರವಾದ ಮಾಹಿತಿ ತೊಗೊಂಬಂದೀನಿ. ಅವರು ಏನು ಮಾತಾಡಿದಾರೆ ಅಂತ ತೋರಿಸ್ಕೊತ ಹೋಗ್ತೀನಿ. ಈಗ ಪಂಚಮಶಾಲಿ ಹೋರಾಟ ಕಳೆದ ಹಲವಾರು ವರ್ಷಗಳಿಂದ ಈ ಪಂಚಮಶಾಲಿ 2A ಮೀಸಲಾತಿಗೋಸ್ಕರ ಮನೆಯಿಂದ ಬುತ್ತಿ ಕಟ್ಟಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಈ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಹೋರಾಟದ ಕಿಚ್ಚು. ಬಹಳಷ್ಟು ಅನಿವಾರ್ಯ ಇತ್ತು. ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಬೇಕಾಗಿತ್ತು. ಆ ವಿದ್ಯಾಭ್ಯಾಸಕ್ಕೋಸ್ಕರ ಯಾವುದೇ ಒಂದು ಅವರಿಗೆ ನೌಕರಿ ತೆಗೆದುಕೊಳ್ಳುವ ಸಲುವಾಗಿ, ಮೀಸಲಾತಿ ಸಲುವಾಗಿ, ಏನೇನೋ ಒಂದು ಅವರ ಶೈಕ್ಷಣಿಕ ರಂಗದಲ್ಲಿ ಈ ಪಂಚಮಶಾಲಿ ಮುಂದೆ ಬರಬೇಕಾದ್ರೆ ನಮಗೆ 2A ಮೀಸಲಾತಿ ಅನಿವಾರ್ಯ ಅಂತ ಹೇಳ್ತಿದ್ರು ಮಹಾಸ್ವಾಮೀಜಿಗಳು. ಅದರಂತೆ ಸಮಾಜದವರು ಬೆನ್ನು ಹತ್ತಿದ್ರು. ಸಮಾಜದವರು ಕಿಚ್ಚು ಭಾಳ ಜೋರಾಯಿತು. ಎಲ್ಲ ಕಡೆ ಸಂಘಟನೆ ಆಯಿತು. ಸಂಘಟನೆ ಆಗಿ ಆ ಸಂಘಟನೆ ಒಂದು ಮಹಾಪೂರ ಸಮುದ್ರದಂತೆ ಸೇರಿ ಇವತ್ತು ನಿನ್ನೆ ಇದೇ ಸುವರ್ಣಸೌಧದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡುವ ಸಲುವಾಗಿ ಜಿಲ್ಲಾಧಿಕಾರಿಗಳ ಪರವಾನಗಿಯೊಂದಿಗೆ ಮಾನ್ಯ ಹೈಕೋರ್ಟದ ನಿರ್ದೇಶನದೊಂದಿಗೆ ಪ್ರತಿಭಟನೆ ಪ್ರಾರಂಭವಾಯಿತು. ಆವಾಗ ಸ್ವಾಮೀಜಿಗಳು ಏನು ಹೇಳಿದರು, ಬಂದಂಥ 3 ಮಂತ್ರಿಗಳು ಚಕಾರ ಎತ್ತಲಿಲ್ಲ. ಮುಖ್ಯಮಂತ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ನಮ್ಮನ್ನು ಕಳಿಸ್ಕೊಟ್ಟಾರ, ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರ, ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ಬೇಕಾಗೈತಿ ಅನ್ನೋ ಚಕಾರ ಎತ್ತಲಿಲ್ಲ ಅಂತ ಮಹಾಸ್ವಾಮೀಜಿಗಳು ಹೇಳ್ತಾರೆ. ಇತಿಹಾಸ ಹೊಂದಿರತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಅವತ್ತು ಕೊಂಡಿ ಮಂಚನ ಹಳ್ಳೆ ಮಾಡಿದ್ದೆ. ಕೊಂಡಿ ಮಂಚ ನಂತರದಲ್ಲಿ ಇವತ್ತು ಹಲ್ಲೆ ಮಾಡಿರ್ತಕ್ಕಂಥ ಮೊದಲ ಸರ್ಕಾರ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯನವರ ಪ್ರಚೋದನೆ ಇಲ್ಲಾರ್ದೇನೆ ಯಾವ ಕಾರಣಕ್ಕೂ ಪೊಲೀಸರು ಹಲ್ಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 15 ದಿವಸಗಳಿಂದ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನ ಜ್ಞಾಪನಾ ಪತ್ರದ ಮೂಲಕವಾಗಿ ಸರ್ಕಾರ ಮಾಡ್ತು. ಅದಕ್ಕೂ ನಾವು ಬೆಗ್ಲಿಲ್ಲ. ಕೊನೆಗೆ ನಮ್ಮ ವಾಹನಗಳ ನಿರ್ಬಂಧ ಮಾಡ್ತೀವಿ ಅಂತಂದು ಅದಕ್ಕೂ ನಾವು ಜಗ್ಲಿಲ್ಲ. ನಿಮಗೆ ಪ್ರದೇಶ ಕೊಡಲ್ಲ ಅಂತಂದು ಅದಕ್ಕೂ ನಾವು ಕೂಗ್ಲಿಲ್ಲ. ಇಷ್ಟೆಲ್ಲ ಮಾಡಿ 50,000 ಜನ ಬಂದಿಲ್ಲ. ಆ ಹೊಟ್ಟೆಗೆ ಸಹಿಸಲಾರ್ದೇನೆ ಸಿದ್ದರಾಮಯ್ಯನವರು ಇಂತಹ ಕೆಳಮಟ್ಟಕ್ಕೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಇಡೀ ಲಿಂಗಾಯತಿಗೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಅವಮಾನ. ಅಷ್ಟರಲ್ಲಿ ಇಡೀ ಹೋರಾಟಗಾರರಿಗೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಅನ್ಯಾಯ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡುವಂತಹ, ಅದರಲ್ಲಿ ಅಮಾಯಕ ಪೊಲೀಸರು, ಅಮಾಯಕ ವಕೀಲರ ಮೇಲೆ, ರೈತರ ಮೇಲೆ, ಹೆಣ್ಣು ಮಕ್ಕಳ ಮೇಲೂ ಸಹ ಲಾಠಿ ಚಾರ್ಜ್ ಮಾಡ್ಯಾರಪ್ಪ ಅಂತಂದರೆ ಮುಖ್ಯಮಂತ್ರಿಗಳ ಒಪ್ಪಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಮುಂದಿನ ಹೋರಾಟ ರೂಪರೇಷೆ ಮಾಡ್ತೀವಿ. ಇದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗತ್ತೆ. ಪಂಚಮಸಾಲಿಗಳ ಓಟ್ ಪಡ್ಕೊಂಡು ನಮ್ಮಿಂದ ಅಧಿಕಾರಕ್ಕೆ ಬಂದು ಇವತ್ತು ನಮ್ಮ ಹಕ್ಕುಗಳನ್ನು ಕೇಳಾಡಿದ್ವಿ. ನಾವೇನು ಕೇಳಿದ್ವಿ, CM ಅವರ ವೇದಿಕೆ ಬಂದು ಭರವಸೆ ಕೊಡ್ರಿ ಅಂತ ಹೇಳಿದ್ವಿ. ಅವ್ರ ಪರವಾಗಿ ಬಂದು 3 ಜನ ಸಚಿವರು ಭರವಸೆ ಕೊಡೋ ಕೆಲಸ ಮಾಡಲಿಲ್ಲ. ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅಂತಂದ್ರು. ಮಿನಿಸ್ಟರ್ಗಳಾದಂಥ ಸರ್ಕಾರ ಪರವಾಗಿ ನಾವು ಭರವಸೆ ಕೊಡಬೇಕು, ಪರಿಹಾರ ಕಂಡು ಮಾರ್ಗವನ್ನು ಹಿಡಿಬೇಕು ಹೊರತು ಅಭಿಪ್ರಾಯ ಕೇಳಕ್ಕೆ ಬಂದಂತರು. ನಾವು ಹಾಗಾದ್ರೆ CM ನಿಮ್ಗೆ ಕರೆಯಕ್ಕೆ ಬಂದು ನಾವು CM ಹತ್ರ ಹೋಗ್ತೀವಿ, CM ಹತ್ರ ಹೋಗೋಸ್ಕರ ಬಂದ್ವಿ. ಒಂದು CM ನಮ್ಮ ಸ್ಪಂದಿಸ್ತಾರ ಕಾರಣಕ್ಕೆ ಹೋದ್ವಿ. ಬಟ್ ಹೈವೇ ರೋಡ್ ಬರೋಷ್ಟಿಗೆ ಭಯಂಕರ ಲಾಠಿ ಚಾರ್ಜ್ ಮಾಡುವಂಥ, ದಬ್ಬಳಿಕೆ ಮಾಡೋ ಪ್ರಯತ್ನ ಮಾಡಿದ್ರು. ಇಂಥ ನೀಚ ಸರ್ಕಾರಕ್ಕೆ ತಕ್ಕ ಪಾಠವನ್ನು ನಾವೆಲ್ಲರೂ ಸಹ ಕಲಿಸ್ತೀವಿ. ಸಮಾಜ ಬಾಂಧವ್ಯ ನಿಮಗೂ ಕೂಡ ಎಳೆದಾಡಿ ಲಾಠಿ ಏಟ್ ಬಿತ್ತು ಅನ್ನುವಂಥದ್ದು ಇದೆ. ಇಲ್ಲ, ನನಗೆ ಅಂತ ಕೆಟ್ಟ ಕೆಲಸಕ್ಕೂ ಇವ್ರು ಕೈ ಹಾಕಿದ್ದಾರೆ, ಅದು ಗೊತ್ತೈತೆ ನನಗೆ. ಆದರೆ ನಮ್ಮ ಸಮುದಾಯದವರು ನನ್ನನ್ನು ರಕ್ಷಣೆ ಮಾಡಿದರು. ನನ್ನನ್ನು ಒಳಗಡೆ ಕರ್ಕೊಂಡೋಗಿ ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ರು. ನನಗೇನಾರು ಅವ್ರು ಟಚ್ ಮಾಡೋ ಪ್ರಯತ್ನ ಮಾಡಿದ್ರೆ ಇಡೀ ಕರ್ನಾಟಕ ಬೆಂಕಿ ತುಳಿತಿತ್ತು. ಆ ರೀತಿಯಾಗಿರ್ತಕ್ಕಂಥ ಪಿತೂರಿ ಮಾಡಿದರು. ನನಗೆ ಅನಿಸಿದ ಮಟ್ಟಿಗೆ ಇವರ ದುರ್ವರ್ತನೆ ನೋಡಿದರೆ ಲಿಂಗಾಯತರ ಮೇಲೆ ಗೋಲಿಬಾರ್ ಮಾಡೋಕ್ಕೂ ಇವ್ರು ಹಿಂದಿರಲಿಕ್ಕೆ ಸಾಧ್ಯವಿಲ್ಲ ಅನ್ನಷ್ಟು ಅಂತ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಕಾರಣ, ಈ ಸರ್ಕಾರದಲ್ಲಿ ಲಿಂಗಾಯತ ತಮ್ಮ ಹಕ್ಕನ್ನು ಕೇಳಬಾರ್ದು, ತಮ್ಮ ನೋವುಗಳನ್ನು ಪ್ರಸ್ತಾಪ ಮಾಡಬಾರ್ದು. ಇವರು ಅವ್ರು ಹೇಳುವಂಥ ಕಾನೂನುಗಳನ್ನು, ಅವ್ರು ಹೇಳುವಂಥ ಯೋಜನೆ ಭಾಳ ಈ ರೀತಿಯಾಗಿರ್ತಕ್ಕಂಥ ನಾವಿದ್ರೆ, ನನಗೆ ಆ ದೃಶ್ಯವನ್ನು ನೋಡಿದ್ರಪ್ಪ ಅಂದರೆ ಅವತ್ತು ನರಗುಂದ ಬಂಡಾಯದಲ್ಲಿ ರೈತರ ಮೇಲೆ ಹೆಂಗೆ ಅವತ್ತಿನ ಸರ್ಕಾರ ಹಲ್ಲೆ ಮಾಡ್ತಿಲ್ಲ, ಅದು ಕಣ್ಣ ಕಟ್ತಂಗೆ ಆಯ್ತಿತ್ತು. ನಮ್ಮ ಜನರು ರೊಟ್ಟಿ ಬುತ್ತಿ ಕಡ್ಕೊಂಡು ನಮ್ಮ ಗುರುಗಳು ಬಂದನ್ನು ಕರೆದಾರಂತ ತಿಳ್ಕೊಂಡು ಪಾಪ ಸಹಸ್ರಾರು ಸಂಖ್ಯೆಯಲ್ಲಿ 50,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ನ್ಯಾಯ ಸಿಗುತ್ತೆ, ಸಿದ್ದರಾಮಯ್ಯನವ್ರು ನಾವು ಓಟ್ ಹಾಕೀವಿ, ಅವ್ರ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯಿಂದ ಬಂದಿದ್ದು. ಭರವಸೆಯಿಂದ ಬಂದಂಥ ಜನಕ್ಕೆ ಭರವಸೆ ತುಂಬುವಂಥ ಕೆಲಸ ಮಾಡೋದು ಬಿಟ್ಟು ಲಾಠಿ ಹೇಟಿನ ಶಿಕ್ಷೆ ಕೊಟ್ಟಿದ್ದು
ನಿಜವಾಗ್ಲೂ ಸಹ ಈ ಸರ್ಕಾರಕ್ಕೆ ಖಂಡಿತವಾಗಿ ಜನ ಪಾಠ ಕಲಿಸ್ತಾರೆ. ಇವತ್ತೇನು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಸಾಕಷ್ಟು ಜನ ಕೈಕಾಲೆಲ್ಲ ಮುರಿದುಕೊಂಡಿದ್ದಾರೆ. ಅವ್ರದೇ ಸುಮಾರು 50 ಜನರಿಗಿಂತ ಹೆಚ್ಚು ಜನರಿಗೆ ಕೈಕಾಲು ಮುರಿದಾರೆ. ಬಹಳ ಹೀನಾಯವಾಗಿರ್ತಕ್ಕಂಥ ಗಂಭೀರವಾದ ಗಾಯಗಳಾಗಿದೆ. ಅದಕ್ಕೆ ಅವ್ರಿಗೆ ಏನೇ ಹೇಳಿಕೆ ಇಚ್ಛೆ ಪಡ್ತೀನಿ, ಪಂಚಮಸಾಲಿ ಹೋರಾಟದ ಇತಿಹಾಸದಲ್ಲಿ ನಿಮ್ಮ ಒಂದೊಂದು ಲಾಠಿ ಏಟು ಬಿದ್ದಿದ್ದಿಲ್ಲ, ಇನ್ನೂ ನಮಗೆ ಆಗಿದೆ. ನಿಮಗೆ ಅಷ್ಟೇ ಹೊಡೆತ ಬಿದ್ದಿಲ್ಲ, ನಮಗೆಲ್ಲರೂ ಬಿದ್ದನ್ನು ಭಾವಿಸ್ತೇವೆ. ನಿಮ್ಮ ಒಂದೊಂದು ಲಾಠಿ ಏಟಿನ ಪ್ರತಿಕಾರವನ್ನು ನಾವು ಶಾಂತಿಯುತ ಹೋರಾಟ ಮಾಡಿ, ಹಕ್ಕಿನ ಹೋರಾಟ ಮಾಡಿ, ನಮ್ಮ ಮಕ್ಕಳಿಗೆ 2A ಮೀಸಲಾತಿ ಕೊಟ್ಟಾಗ ಆ ಮಕ್ಕಳು ಸಂತೋಷಪಟ್ಟಾಗ ಅದರ ಹಿಂದಿನ ತ್ಯಾಗ ನಿಮ್ಮ ಹೆಸರಾಗುತ್ತೆ. ಹಾಗಾಗಿ ಯಾವ ಕಾರಣಕ್ಕೆ ಗುಂದಕ್ಕೆ ಹೋಗ್ಬೇಡ್ರಿ, ಎದೆಗುಂದಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಅವ್ರು ಏನು ಗಾಯಾಳುಗಳಿದ್ದಾರೆ ಎಲ್ಲರ ಮನೆಗೂ ಭೇಟಿ ಕೊಡ್ತೀವಿ. ಈಗ ನಾವು ಕೆಲವೇ ನಿಮಿಷಗಳೇ ನಾವೆಲ್ಲರೂ ನಾಯಕರು ಮನೆಗೆ ಹೋಗ್ತೀವಿ, ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆ ಖರ್ಚು ವೆಚ್ಚವನ್ನು ನಮ್ಮ ಸಮುದಾಯದ ನಾವೆಲ್ಲ ಕೂಡಿ ಹಣನ ಕೊಡಿಸಿಲ್ಲ ಕೂಡಿ ಸಾಧ್ಯವಾದಷ್ಟು ಮಟ್ಟಿಗೆ ಅವರಿಗೆ ಖರ್ಚು ವೆಚ್ಚ ಕೊಡೋಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಇದೊಂದು ಭಾಳ ಕೂಲಂಕುಷವಾಗಿ ಕೇಳ್ರಿ. ಎಲ್ಲಿ ಯಾವ ಹಾದಿ ಯಾರು ತಪ್ಪಿಸಿದರು ಮತ್ತು ಯಾರ ಪ್ರಚೋದನೆಯಿಂದ ಇವತ್ತು ಈ ರ್ಯಾಲಿ ಆಯಿತು, ಈ ರ್ಯಾಲಿ ಇದು ಒಂದು ಅಹಿತಕರ ಘಟನೆಯಿಂದ ಅಲ್ಲಿ ನೋವುಗಳು ಆದವು, ಲಾಠಿ ಚಾರ್ಜ್ಗಳು ಆದವು. ಆ ಲಾಠಿ ಚಾರ್ಜ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಅದು ಯಾಕಾಯಿತು ಇವತ್ತು ಈ ವಿಡಿಯೋ ಮುಖಾಂತರ ನಿಮಗೆ ಸಂಪೂರ್ಣವಾಗಿ ತಿಳ್ಸಾಕತ್ತೀನಿ. ನೋಡ್ರಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ 10 ಜನ ಬರ್ರಿ ಕೂತು ಮಾತಾಡೋಣ. ಅದಕ್ಕೆ ಒಪ್ಪಲಿಲ್ಲ ಸ್ವಾಮೀಜಿಯವರು, ನೀವೇ ಇಲ್ಲಿ ಬರಬೇಕಂದ್ರು. ಸ್ವಾಮೀಜಿಯವರು ಹೇಳ್ತಾರೆ ಅವರು ಕರೆಯಲಿಲ್ಲ ನಮ್ಮನ್ನು, ಕರೆದಿದ್ರೆ ನಾವು ಹೋಗ್ತಿದ್ವಿ ಅವ್ರು ಅಂತಾರೆ. ಮುಖ್ಯಮಂತ್ರಿ ಅಂತಾರೆ ನಾವು ಕರೆದಿದ್ವಿ 10 ಜನರಿಗೆ ಬರ್ರಿ ಅಂತ. ಈಗ ಅಧಿವೇಶನ ಮೊಟಕುಗೊಳಿಸಲಾಗಿದೆ, ಈಗ ನಾವು ಹೋಗ್ತಾ ಇದ್ದೀನಿ ಅಂತಂದರೆ ನಿನ್ನೆ ನೀವು ನೋಡಿರ್ಬೋದು. ಆದರೆ ಇಲ್ಲಿ ಪ್ರಮುಖ ಅಂಶ ಇದೇ ಪಂಚಮಶಾಲಿಯ ರಾಷ್ಟ್ರೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಒಂದು ಹೇಳಿಕೆ ಕೊಡ್ತಾರೆ. ಇವತ್ತು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಏನು 2A ಮೀಸಲಾತಿ ಹಕ್ಕು ಒತ್ತಾಯ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ OBC ಮೀಸಲಾತಿ ಹಕ್ಕು ಒತ್ತಾಯ ಕುರಿತು ಇವತ್ತೇನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಅನೇಕ ನಮ್ಮ ಹಿರಿಯ ಶಾಸಕರು, ನಾವು ಮಂತ್ರಿಗಳು ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಒಪ್ಪಿಕೊಂಡು ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಸನ್ಮಾನ್ಯ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂತಹ HC ಮಾದೇವಪ್ಪರವ್ರನ್ನ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂತಹ ಶ್ರೀಮತಿ ಹೆಬ್ಬಾಳ್ಕರ್ ಅವರನ್ನ ಈಗಾಗಲೇ ಅವರು ಪ್ರತಿಭಟನೆ ಸ್ಥಳಕ್ಕೆ ಕಳಿಸಿ ಈಗಾಗಲೇ ಮಾತುಕತೆಯನ್ನು ಮಾಡಿದ್ದಾರೆ. ಮಾತುಕತೆಗೂ ಕೂಡ ಒಪ್ಪದೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಒಂದು 10 ಜನ ತಾವು ಈ ಒಂದು ಉದ್ದೇಶವನ್ನು ಏನು ಉದ್ದೇಶವನ್ನು ಇಟ್ಕೊಂಡು ತಾವು ಹೋರಾಟ ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಇವತ್ತು ನಿಯೋಗವನ್ನು ತೆಗೆದುಕೊಂಡು ಬರ್ರಿ, ಬಂದು ನಮ್ಮ ಜೊತೆ ಮಾತುಕತೆ ಮಾಡಿ ತಮ್ಮ ಏನು ಒಂದು ಬೇಡಿಕೆ ಇದೆ ಆ ಬೇಡಿಕೆಯನ್ನು ನನ್ನ ಮುಂದೆ ಹೇಳ್ರಿ ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರ ಸಚಿವರನ್ನು ಕೂಡ ಕಳಿಸಿದ್ರು ಕೂಡ ಅವರು ತಿರಸ್ಕಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳ ಒಂದು ಮನವಿಗೆ ಕೂಡ ಇವತ್ತು ತಿರಸ್ಕಾರವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಇವತ್ತು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ, ಏನಾದರೂ ಮಾಡಿ ಆ ಪ್ರತಿಭಟನಾಕಾರರನ್ನ ಕರೆದ್ಬಿಟ್ಟು ಸಂಧಾನವನ್ನ ಮಾಡೋಣ ಸರ್ ಅಂದಾಗ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಕೊಂಡು ಈ ಕರೆದಿದ್ದು ಕೂಡ ತಿರಸ್ಕಾರವನ್ನು ಮಾಡಿದ್ದಾರೆ. ಈ ರೀತಿ ತಿರಸ್ಕಾರ ಮಾಡುವಂಥದ್ದು ಸರಿಯಲ್ಲ. ಯಾಕಂದ್ರೆ ಒಂದು ಪ್ರತಿಭಟನೆ ಅಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಹೋದಾಗೂ ಕೂಡ ಇವತ್ತು ಅವ್ರನ್ನ ಕೇಳದೆ ಮಾಡ್ತಾ ಇರುವಂಥದ್ದು ಇದು ಉದ್ದೇಶಪೂರ್ವಕವಾಗಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು. ಯಾಕಂದ್ರೆ ಸ್ವಾಮೀಜಿಯವರ ಬಗ್ಗೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಹೋರಾಟವನ್ನು ಒಂದು ಬಿಜೆಪಿ ಸೀಮಿತ, ಭಾರತೀಯ ಜನತಾ ಪಕ್ಷದ ಸೀಮಿತವಾಗಿ ಹೋರಾಟ ನಡೆದಿದೆ. ಇವತ್ತು ಪಕ್ಷಾತೀತವಾದ ಹೋರಾಟ ಇಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿ ಇವತ್ತು ನಿರ್ಣಯಗಳನ್ನ ಸ್ವಾಮೀಜಿ ಆಗಲಿ ಅಲ್ಲಿ ಹೋರಾಟಗಾರರಾಗಲಿ ತೆಗೆದುಕೊಂಡ್ರೆ ಸರ್ಕಾರ ತನ್ನ ನಿಲುವನ್ನ, ತನ್ನ ಒಂದು ಸರ್ಕಾರದ ಪರಮಾಧಿಕಾರವನ್ನು ಉಪಯೋಗ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೂ ಮನವಿ ಮಾಡ್ಕೊತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಕರೆದಂತ ಈ ಸಭೆಗೆ ಬಂದು ಅವರು ಮಾತುಕತೆಯನ್ನ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಕಿತ್ತಾಡೋ ಪ್ರಶ್ನೆನೇ ಇಲ್ಲ. ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇವತ್ತು ಅಲ್ಲಿ ನೋಡ್ತೀರಾ ಬಿಜೆಪಿ ನಾಯಕರು ಕೂಡ ಅಲ್ಲಿ ಉಪಸ್ಥಿತಿ ಇದ್ದಾರೆ. ಇವತ್ತು ಸನ್ಮಾನ್ಯ ಆರ್ ಅಶೋಕ್ ಅವರು ಹೋಗಿದ್ದಾರೆ, ವಿಜೇಂದ್ರ ಹೋಗಿದ್ದಾರೆ. ಯಾವುದೇ ಹೋರಾಟ ನಡೆದಾಗ ಒಂದು ಪಕ್ಷಾತೀತವಾದ ಹೋರಾಟ ಇರಬೇಕು. ಅದರಲ್ಲಿ ಉದ್ದೇಶಪೂರ್ವಕವಾಗಿ
ಆ ಭಾರತೀಯ ಜನತಾ ಪಕ್ಷದ ನಾಯಕರು ಯಾಕೆ ಹೋಗಿ ಕೂಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇಲ್ಲಿ ಎಲ್ಲೋ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಪ್ರಚೋದನೆಕರ ವ್ಯವಸ್ಥೆ ಸರಿಯಲ್ಲ. ಕಾನೂನನ್ನ ಕೈ ತೊಳೆದುಕೊಳ್ಳುವಂತ ಕೆಲಸ ಆಗಬಾರ್ದು. ಯಾಕಂದ್ರೆ ಹಿಂದೆ ಕೂಡ ನಾವು ಬಸವರಾಜ ಬೊಮ್ಮಾಯಿಯವರಿದ್ದಾಗ ಇದೇ ಸುವರ್ಣಸೌಧ ಮುತ್ತಿಗೆ ಹಾಕಬೇಕು ಅಂದಾಗ ಅವತ್ತು ತಾಯಿ ಮೇಲೆ ಪ್ರಮಾಣ ಮಾಡಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಇವತ್ತು ನಮಗೆ ಮನವನ್ನು ಒಲಿಸುವಂತ ಕೆಲಸ ಮಾಡಿದ್ರು. ಅವತ್ತು ಕೂಡ ನಾವು ಹೋರಾಟವನ್ನು ಸ್ಥಗಿತಗೊಳಿಸಿದ್ವಿ. ಇವತ್ತು ಮಾತುಕತೆಗೆ ಕರೀತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇಬ್ಬರು ಪ್ರತಿನಿಧಿಗಳನ್ನು ಕಳಿಸಿದ್ದಾರೆ. ಕಳಿಸಿದಾಗ ಕೂಡ ಅವರು ಬರೋಕೆ ರೆಡಿ ಇಲ್ಲ ಅಂದಾಗ ಇದು ವಿಕೋಪಕ್ಕೆ ಹೋಗುವಂತ ಪರಿಸ್ಥಿತಿ ಆಗಬಾರ್ದು. ಅದಕ್ಕೆ ನಾನು ಅವ್ರಿಗೆ ವಿನಂತಿ ಮಾಡ್ಕೋತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸಮಯ ಕೊಟ್ಟಿದ್ದಾರೆ. ಅವ್ರು ಬಂದು ನಮ್ಮ ಸರ್ಕಾರದ ಪ್ರತಿನಿಧಿಗಳ ಜೊತೆ ಬಂದು ಮಾತುಕತೆ ಮಾಡಿದ್ರೆ ಸರಿಯಾಗಿರುತ್ತೆ ಅನ್ನೋ ಮಾತನ್ನು ನಾವು ಹೋರಾಟ ಮಾಡುವಾಗ ಹೇಳಿ ಅಲ್ಲ, ಸಪೋರ್ಟ್ ಮಾಡೋ ಪ್ರಶ್ನೆ ಅಲ್ಲ. ಪಕ್ಷಾತೀತವಾದ ಹೋರಾಟ ಇತ್ತು. ಆದರೆ ಇವತ್ತು ಇದು ಭಾರತೀಯ ಜನತಾ ಪಕ್ಷದ ಒಂದು ಪ್ರಚೋದನೆಗೆ ಒಳಗಾಗಿ ಹೋರಾಟ ನಡೆದಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಮ್ಮ ಸರ್ಕಾರಕ್ಕೆ ಮುಸುಲ್ದಾರ ಪ್ರಶ್ನೆನೇ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಕಾನೂನಾತ್ಮಕವಾಗಿ ಅರ್ಥ ಮಾಡ್ಕೋಬೇಕು. ಆ ಅರ್ಥ ಮಾಡ್ಕೊಂಡು ಹೋರಾಟ ನಡೆಸಿದ್ರೆ ಅದಕ್ಕೆ ಅರ್ಥ ಇರುತ್ತೆ. ಹಿಂದುಳಿದ ವರ್ಗದ ಆಯೋಗದ ವರದಿನೇ ಬಂದಿಲ್ಲ. ಪೂರ್ಣ ಪ್ರಮಾಣ ವರದಿ ಬಂದ ಮೇಲೆ ಇವತ್ತು ಸರ್ಕಾರ ನಿರ್ಧಾರ ಮಾಡಬಹುದು. ಆ ವಿಚಾರವನ್ನು ಗೊತ್ತಿರುವಂತದ್ದೇ. ಆದ್ರೆ ಅದನ್ನು ಬಿಟ್ಟುಬಿಟ್ಟು ಇವತ್ತು ಯಾರೋ ಪ್ರಚೋದನೆ ಮಾಡ್ತಾರೆ. ಇವತ್ತು ಸುವರ್ಣಸೌಧ ಮುತ್ತಿಗೆ ಹಾಕಬೇಕು ಅನ್ನೋ ಉದ್ದೇಶವನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಇದು ಸರಿಯಾದಲ್ಲ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಅವಾಗ ಕೂಡ ಸಂಧಾನಕ್ಕೆ ಒಪ್ಕೊಂಡಿವಲ್ಲ, ಮುಖ್ಯಮಂತ್ರಿಗಳು ಕರೆದು ಅವರ ಚೇಂಬರ್ ಅಲ್ಲೇ ನಮ್ಮನ್ನ ತಾಯಿ ಮೇಲೆ ಆಣೆ ಮಾಡಿ ನಮ್ಮನ್ನು ಒಪ್ಪಿಸಿದ್ರು. ಅವತ್ತು ಒಪ್ಪಿದ್ರಲ್ಲ, ಇವಾಗ ಮುಖ್ಯಮಂತ್ರಿಗಳು ಕರೀತಾ ಇದ್ದಾರಲ್ಲ, ಯಾಕೆ ಬರಕ್ಕೆ ರೆಡಿ ಇಲ್ಲ? ಈಗ ಸ್ವಾಮೀಜಿದು ಬಿಜೆಪಿ ಬೆಂಬಲಿತ ಹೋರಾಟ ಅನ್ನೋದಾದ್ರೆ ಕಳೆದ ಬಾರಿ ನೀವು ಪ್ರತಿಭಟನೆ ಮಾಡಿದಾಗ ಅದು ಯಾವ ಹೋರಾಟ ಅಂತ ಕರಿಬೇಕಾಗುತ್ತೆ ನೋಡಿ. ಅಲ್ಲಿ ನೀವು ನೋಡಿದಿರ ವೇದಿಕೆ ಮೇಲೆ ಮಾಧ್ಯಮದವರು ಎಲ್ಲಾ ಪಕ್ಷದ ನಾಯಕರು ಕೂಡ ನಾವು ಉಪಸ್ಥಿತಿ ಇದ್ವಿ. ಇವತ್ತು ಯಾಕಿಲ್ಲ ಅನ್ನೋದು ಪ್ರಶ್ನೆ ಇಲ್ವಾ? ಅದೇ ಕರೆದಿಲ್ಲ, ನಮಗೆ ಭಾಗವಹಿಸಕ್ಕೆ ಬಿಟ್ಟಿಲ್ಲ. ಇದು ಹೇಳಿದ್ನಲ್ಲ, ಎತ್ತಾಳನ ರಾಜಕೀಯ ಅಸ್ತಿತ್ವವನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತ ಹೋರಾಟ. ಸ್ಟ್ಯಾಂಡರ್ಡ್ ಇಲ್ಲ. ನಾವು ಬಹಳ ಸ್ಪಷ್ಟವಾಗಿ ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀವಿ. ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಪಡೆಯದೆ ಸರ್ಕಾರ ಏನು ಮಾಡಕ್ ಆಗೋದಿಲ್ಲ. ಅದನ್ನ ಪಡಿಬೇಕಲ್ಲ. ಫಸ್ಟ್ ಸರ್ಕಾರ ಒಪ್ಪಿದೆಯಲ್ಲ, ಪಡಿತೀವಿ ಅಂತೇಳಿ. ಒಪ್ಪಿದಾಗೂ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರದ ಪ್ರತಿನಿಧಿಗಳನ್ನು ಕಳಿಸಿ ಅಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಕರೆದ್ರು ಕೂಡ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ. ಏನು ಅವ್ರಿಗೆ ಸಮಯ ಕೊಟ್ಟಿದ್ದಾರೆ. ಬರ್ರಿ, ನೀವು ಯಾರು ಪ್ರತಿಭಟನಾಕಾರರು ಮುಖ್ಯಸ್ಥರದಿರಿ, ಬಂದು ನಮ್ಮ ಜೊತೆ ಚರ್ಚೆ ಮಾಡ್ರಿ ಅಂದ್ರೂ ಕೂಡ ಅವ್ರು ಬರಕ್ ರೆಡಿ ಇಲ್ಲ ಅಂದಾಗ ಇದು ಸರಿಯಾದ್ದಲ್ಲ. ಯಾಕಂದ್ರೆ ಹಿಂದೆ ಕೂಡ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ತಾಯಿ ಮೇಲೆ ಹಾನಿ ಮಾಡಿ ಅವಾಗ ನಮ್ಗೆ ಕರೆದಾಗ ನಾನು ಬಂದಿದ್ದೆ. ಅವ್ರ ಚೇಂಬರ್ಗೆ ಹೋಗಿದ್ದೆ. ನಾನು ಮಾಜಿ ಶಾಸಕನಿದ್ದೆ ಅವಾಗ ನಾನು ಅವ್ರ ಚೇಂಬರ್ಗೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟರು ನಮಗೆ. ಇಲ್ಲಪ್ಪ, ತಾಯಿ ಮೇಲೆ ಆನೆ ಮಾಡ್ತೀನಿ, ನಾನು ಮಾಡ್ಕೊಡ್ತೀನಿ ಅಂದ್ರು. ಅದಕ್ಕೆ ಒಪ್ಕೊಂಡಿವಲ್ಲ ನಾವು ಅವತ್ತು. ಇವತ್ತು ಮುಖ್ಯಮಂತ್ರಿಗಳು ಕರಿತಾ ಇದ್ದಾರೆ ಅಂದಮೇಲೆ ಬರಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲ ನಾವು ಮುತ್ತಿಗೆ ಹಾಕ್ತೀವಿ ಅಂತಂದ್ರೆ ಅದು ಕಾನೂನಾದ ಕ್ರಮ ತಗೋತ. ಈ ಸಮಾವೇಶ, ಈ ಚಳವಳಿ, ಈ ಮುತ್ತಿಗೆ ಕಾರ್ಯಕ್ರಮ ನನ್ನ ಜೊತೆ ಏನೂ ಚರ್ಚೆನೇ ಮಾಡಿಲ್ಲ. ಇದೊಂದು ಬಹಳ ಕುತೂಹಲಭರಿತವಾದ ವಿಷಯ. ರಾಷ್ಟ್ರೀಯ ಅಧ್ಯಕ್ಷರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ನನ್ನನ್ನೇ ಕೇಳಲಿಲ್ಲ. ಸ್ವಾಮೀಜಿಗಳು ಯಾರ್ದೋ ಒಬ್ಬರ ಪ್ರಚೋದನೆಯಿಂದ ಯಾರನ್ನೋ ಒಬ್ಬನ ವೈಭವೀಕರಣ ಮಾಡುವ ಸಲುವಾಗಿ, ಯಾರನ್ನೋ ಒಬ್ಬನ ನಾಯಕ ಮಾಡುವ ಸಲುವಾಗಿ ಇದು ಮಾಡಕತ್ತಾರ ಅಂಥೇಳಿ ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾರೆ. ಆದರೆ ಪಂಚಮಶಾಲಿಗಳು ಶಾಂತ ರೀತಿಯಿಂದ ಒಂದು ಪ್ರತಿಭಟನೆ ಮಾಡ್ತಾಯಿದ್ರು. ಆದರೆ ಅಲ್ಲಿ ಏನೋ ಒಂದು ವಾದ ವಿವಾದ ಆಗಿ ಆ ಬ್ಯಾರಿಕೇಡ್ಗಳನ್ನು ಜಂಪ್ ಮಾಡಲಿಕ್ಕೆ ಹೋಗಿ ಕಲ್ಲು ತೂರಾಟ ಆಯಿತು, ಚಪ್ಪಲಿ ತೂರಾಟ ಆಯಿತು. ನಿನ್ನೆ ಎಲ್ಲ ಸನ್ನಿವೇಶಗಳನ್ನು ನೋಡಿದ್ರಿ. ಅದೇನೋ ಹೇಳೋದು ಅವಶ್ಯಕತೆ ಇಲ್ಲ. ಈ ಮಹಾಸ್ವಾಮಿಗಳು ಮತ್ತೊಂದು ಮಾತು ಹೇಳ್ತಾರೆ. ಇದೊಂದು ಭಾಳ ಕೂಲಂಕುಷವಾಗಿ ಕೇಳ್ರಿ ಇವತ್ತು ಈ ಮಾತು. ಅಂದರೆ ಮಹಾಸ್ವಾಮೀಜಿಗಳು ಈ ಮಾತು ಹೇಳಬೇಕಾಗಿತ್ತೋ ಹೇಳಬಾರ್ದಾಗಿತ್ತೋ ಅನ್ನೋದು ನೀವು ಅನಿಸಿಕೆಗಳನ್ನ ನನಗೆ ತಿಳಿಸ್ರಿ. ಮಹಾಸ್ವಾಮೀಜಿಗಳು ಒಂದು ಮಾತು ಏನು ಹೇಳ್ತಾರೆ, ನಾವು ಬರುವ 2028ರಲ್ಲಿ ನಾವೊಂದು ಸರ್ಕಾರ ತರ್ತೀವಿ, ನಮ್ಮಿಂದನೇ ಸರ್ಕಾರ ತರ್ತೀವಿ, ಆವಾಗ ನಾವು 2A ಮೀಸಲಾತಿ ತೊಗೋತೀವಿ ಅಂತಾರೆ. ಆದರೆ ಇದೊಂದು ಬಹಳಷ್ಟು ವಿಚಾರ ಮಾಡುವಂಥ ಸಂಗತಿ. ಅಂದರೆ ರಾಜ್ಯಾದ್ಯಂತ ಮಹಾಸ್ವಾಮೀಜಿಗಳು ಹೇಳಿದ್ರೇ ಸರ್ಕಾರ ಬರ್ತೈತೋ, ಇನ್ನುಳಿದ ಸಮುದಾಯದವ್ರದ್ದು ಮತಗಳು ಅದಾವು ಇಲ್ಲೋ, ಕೇವಲ ಪಂಚಮಶಾಲಿಯ ಮತಗಳಿಂದಲೇ ಇವತ್ತು ಸರ್ಕಾರ ರಚನೆ ಆಗತೈತೋ ಅನ್ನುವ
ಅನೇಕ ವಿಚಾರಗಳು ಹೇಳಿಕೆಗಳು ಇವತ್ತು ಎಲ್ಲ ಕಡೆ ಚರ್ಚಾಸ್ಪದ ವಿಷಯವಾಗೈತಿ. ಉತ್ತರ ಕರ್ನಾಟಕ ಬಸವನಾಡು, ಬಸವಣ್ಣರ ನಾಡು, ಈ ಪಂಚಮಶಾಲಿ ಜನಾಂಗ ಒಕ್ಕಲತನ ಮಾಡ್ಕೋತ ತಮ್ಮ ಬೇಸಾಯದ ಕೆಲಸ ಮಾಡ್ಕೋತು ಹಸಿದವಂಗೆ ಅನ್ನ ನೀಡುವ, ಕಾಯಕವೇ ಕೈಲಾಸ ಅನ್ನುವ, ಎಲ್ಲರಿಗೂ ಹೃದಯವಂತಿಕೆಯಿಂದ ಮೆರೆದವರು, ಶಾಂತಿ ರೀತಿಯಿಂದ ಇದ್ದವರು, ಯಾವುದೇ ವ್ಯಾಪಾರೋದ್ಯಮದಲ್ಲಿ ಇಲ್ಲ, ಕೇವಲ ಇವರು ಒಕ್ಕಲ್ತನ ಮಾಡ್ತಾ ಇವತ್ತು ಪಂಚಮಶಾಲಿಯವರು ಬಸವಣ್ಣರ ನುಡಿಯಂತೆ ನಡೆದರು. ಆದರೆ ಇಲ್ಲಿ ಒಂದು ಬಸನಗೌಡ ಪಾಟೀಲ್ ಯತ್ನಾಳ, ಜನ ಯಾಕೆ ಬೇಸರ ಆಗ್ತಾರ ಬಸನಗೌಡ ಪಾಟೀಲ್ ಯತ್ನಾಳ ಬಗ್ಗೆ? ಬಸವಣ್ಣರ ನಾಡಿನಲ್ಲಿ ಹುಟ್ಟಿ ಬಸವಣ್ಣರೇ ಸ್ವತಃ ಒಂದು ಪಾರ್ಲಿಮೆಂಟನ್ನು ನಿರ್ಮಾಣ ಮಾಡಿದರು. ಆ ಪಾರ್ಲಿಮೆಂಟದ ಸ್ಪೀಕರ್ ಆಗಿ ಅಲ್ಲಂ ಪ್ರಭು ಅವರಿದ್ದರು. ಆ ತೈಲ ಚಿತ್ರಾನಾವರಣ ಮಾಡಿದಂಥ ಮಹಾನ್ ಇವತ್ತು ಅಂಥ ಸ್ಪೀಕರ್ ನಮಗೆ ಸಿಕ್ಕಿದ್ದು ಒಂದು ಅದೃಷ್ಟ. ಈ ಸುವರ್ಣಸೌಧದಲ್ಲಿ ತೈಲ ಚಿತ್ರ ಒಂದು ಮಾಡಿದಾರ UT ಖಾದರ್ ಅವರು, ಅದನ್ನು ಮೆಚ್ಚಬೇಕು ನಾವು. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅದನ್ನು ಸಮರ್ಥನೆ ಮಾಡಬೇಕು, ಯಾರು ಕೆಟ್ಟದ್ದನ್ನು ಮಾಡ್ತಾರೋ ಅದನ್ನು ಟೀಕೆ ಮಾಡೋ ಹಕ್ಕು ಈ ಸಂವಿಧಾನದಲ್ಲಿಯೂ ಐತಿ, ಈ ಪ್ರಜಾಪ್ರಭುತ್ವದಲ್ಲಿಯೂ ಐತಿ. ಪ್ರತಿಭಟನೆ ಮಾಡೋ ಹಕ್ಕು ಎಲ್ಲರಿಗೂ ಐತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಈ ಯಾವ ದಿಕ್ಕಿನಲ್ಲಿ ಈ ಸಮುದಾಯವನ್ನು ನೇತೃತ್ವ ವಹಿಸಿ ಒಂದು ಸಮುದಾಯವನ್ನು ತುಚ್ಛವಾಗಿ ಬೇಯುತ್ತಾ ತಿರುಗಾಡುತ್ತಿರುವ ವ್ಯಕ್ತಿಗೆ ಇದೇ ಇನ್ನಿತರ ಸಮುದಾಯದವರು ಬಸನಗೌಡ ಪಾಟೀಲ್ಗೆ ಯಾಕೆ ಬೆಂಬಲ ಕೊಡೋದಿಲ್ಲ? ಬಸನಗೌಡ ಪಾಟೀಲ್ 2028ರಂದು ನಾನೇ ಮುಖ್ಯಮಂತ್ರಿ ಅಲ್ರಿ ಮಹಾಶಯರೇ, ನೀವು ಸ್ವತಃ ಅಲ್ಲಿ ಶಾಸಕ ಆಗೋದೇ ಕಠಿಣ ಐತಿ, ಇನ್ನು ಮುಖ್ಯಮಂತ್ರಿ ಏನಾಗ್ತೀರಿ? ಇದನ್ನು ಮಾತಾಡಕತ್ತಾರೆ ನಿಮ್ಮ ವಿರೋಧಿಗಳು. ಟೀಕೆ ಟಿಪ್ಪಣಿಗಳು ಹಾಸ್ಯಾಸ್ಪದವಾಗಿರ್ತಾವ, ದ್ವಂದ್ವ ನಿಲುವಿನಿಂದ ಇರ್ತಾವ, ಕ್ರಿಯೆ ಪ್ರತಿಕ್ರಿಯೆಗಳು ಇರ್ತಾವ, ಅದನ್ನೆಲ್ಲ ನೀವು ಕೇಳ್ಬೋದು. ಆದರೆ ಇವತ್ತು ಈ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಈ ಜನಗಣತಿಯಲ್ಲಿ ಯಾರು ಮೊಟ್ಟ ಮೊದಲಿಗೆ ಸಮುದಾಯದವರು ಅದಾರ? ಗಣತಿ ಯಾಕೆ ಬಿಡಕ್ಕೆ ತಯಾರಿಲ್ಲ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ಪಂಚಮಶಾಲಿಯವರಿಗೆ ಹೇಳ್ತೀರಿ ಹಿಂದುಳಿದ ವರ್ಗ ಆಯೋಗನ ರಚನೆ ಆಗೈತಿ, ಅಲ್ಲಿ ನೀವು ಅರ್ಜಿ ಕೊಡಬೇಕು, ಆ ಆಯೋಗನ ಪರಿಶೀಲನೆ ಮಾಡ್ತೈತಿ, ಆಯೋಗ ತಂದು ವರದಿ ಇಲ್ಲಿ ಒಪ್ಪಿಸ್ತೈತಿ ಸದನದಲ್ಲಿ, ಆವಾಗ ನಾವು ತೀರ್ಮಾನ ತಗೋತೀವಿ ಅಂತ ಹೇಳ್ತೀರಿ. ಹಾಗಾದರೆ ಇಲ್ಲಿ ನೂರಾರು ವಕೀಲರು ಸಹಿತ ಇದ್ದರು, ಅನೇಕ ಬುದ್ಧಿಜೀವಿಗಳು ಪಂಚಮಶಾಲಿಯವ್ರ ಜೊತೆ ಇದ್ದರು. ಅವರಿಗೆ ಇದು ಗೊತ್ತಾಗಲಿಲ್ಲ, ಇದು ಹಿಂದುಳಿದ ವರ್ಗದ ಆಯೋಗಕ್ಕೆ ನಾವು ಅರ್ಜಿ ಕೊಡಬೇಕು, ಆ ಅರ್ಜಿ ಅವರು ಪರಿಶೀಲನೆ ಮಾಡಿ ಅದನ್ನು ಸಮೀಕ್ಷೆ ಮಾಡಿ ಇಲ್ಲಿ ಸದನದಾಗ ವರದಿ ಕೊಡ್ತಾರ. ಇವೆಲ್ಲ ವಿಚಾರ ಮಾಡಿದರೆ ಈ ಪಂಚಮಶಾಲಿ 2A ಮೀಸಲಾತಿ ಸಲುವಾಗಿ ರಾಜಕಾರಣ ನಡೆದೈತೆ ಅನ್ನೋದು ಗೊತ್ತಾಗ್ತೈತಿ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಇದೇ ಸದನದಲ್ಲಿ ಈ ಪಂಚಮಶಾಲಿ ನಿಯೋಗ ಹೋದಾಗ ಬ್ಯಾಂಕ್ವೆಟ್ ಹಾಲ್ ಹೊರಗಡೆ ಬಂದು ನನ್ನ ತಾಯಿ ಹಾನಿ ಮಾಡ್ತೀನಿ, ನಿಮಗೆ 2A ಮೀಸಲಾತಿ ಕೊಡ್ತೀನಿ ಅಂದರು. ಕೊಟ್ರ? BS ಯಡಿಯೂರಪ್ಪನವರು ಎಷ್ಟೋ ಅನೇಕ ಪಂಚಮಶಾಲಿಯವರು ಮೀಟಿಂಗ್ ಮಾಡಿದರು, ನಿಮಗೆ ಕೊಟ್ಟೇ ಕೊಡ್ತೀನಿ ಅಂತ. ಕೊಟ್ರ? ಇಲ್ಲ. ಈಗ ಯಾವ ಸರ್ಕಾರದಲ್ಲಿ ಯಾರು ಅದೇ ಸಮುದಾಯದ ಮಂತ್ರಿಗಳಿರ್ತಾರ, ಆ ಸರ್ಕಾರದ ವಿರೋಧ ಹೇಳಿಕೆ ಕೊಡುವಂಥ ಪರಿಸ್ಥಿತಿ ಎಲ್ಲಿಯೂ ನಿರ್ಮಾಣ ಆಗೋದಿಲ್ಲ. ಯಾಕಂದರೆ ಆ ಸರ್ಕಾರದ ಪರವಾಗಿ ಅವರು ಸಮರ್ಥನೆ ಮಾಡುವಂಥ ಕರ್ತವ್ಯ ಇರ್ತೈತಿ. ಅದರ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ವಿಜಯಾನಂದ ಕಾಶಪ್ಪನವ್ರು ಇದ್ದಾರೆ, ವಿನಾಯಕ್ ಕುಲಕರ್ಣಿ ಇದ್ದಾರೆ, ಬಾಬಾ ಸಾಹೇಬ್ ಪಾಟೀಲ್ರು ಇದ್ದಾರೆ, ಅನೇಕ ಪಂಚಮಶಾಲಿ ಶಾಸಕರು ಮಂತ್ರಿಗಳು ಅದಾರ. ಅವರು ಯಾವುದೇ ರೀತಿಯಿಂದ ಸರ್ಕಾರದ ವಿರೋಧ ಹೇಳಿಕೆ ನೀಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಯಾಕೆಂದರೆ ಅದು ವಿಪ್ ಜಾರಿ ಇರ್ತೈತಿ, ಸರ್ಕಾರದ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋದು. ಆದರೆ ಈಗ ಬಹಳ ಚರ್ಚಾಸ್ಪದ ವಿಷಯ ಏನಾಗೈತಿ ಕರ್ನಾಟಕ ರಾಜ್ಯಾದ್ಯಂತ, ಇವತ್ತು ಆ ಪಂಚಮಶಾಲಿಯವರಿಗೆ ಸಮುದಾಯದ ಜನರಿಗೆ ಲಾಠಿ ಏಟು ಬಿತ್ತು, ಆಸ್ಪತ್ರೆಯಲ್ಲಿದ್ದಾರೆ, ಪೊಲೀಸರು ಗಾಯ ಆದರು. ಆ ಪೊಲೀಸರು ಸಹಿತ ಯಾರು ವೈಷಮ್ಯದ ದಾರಿ ತುಳಿಬಾರ್ದನ್ನೋ ಮನೋಭಾವನೆಯಿಂದ ಶಾಂತ ರೀತಿಯಿಂದ ಚದುರ್ಸಕ್ಕೆ ನೋಡಿದರು. ಆದರೆ ಅನಿವಾರ್ಯ ಆಯಿತು, ಚದರಲಿಲ್ಲ ಅಂತಲೇ ಅವರು ಲಾಠಿ ಬೀಸಿದ್ದು. ಈಗ ಅದರ ಸಲುವಾಗಿ ಈಗ ಲಾಠಿ ಬೀಸಿದ್ದು, ಲಾಠಿ ಬೀಸಲಿಕ್ಕೆ ಆದೇಶ ಆಗಿದ್ದು, ಇಲ್ದಿದ್ರೆ ಲಾಠಿ ಬೀಸ್ತಿರ್ಲಿಲ್ಲ ಅಂದರೆ ಏನಾದರೂ ಅನಾಹುತ ಆಗ್ತಿತ್ತೋ, ಬ್ಯಾರಿಕೇಡ್ ಮುರಿದು ಒಳಗೆ ನುಗ್ಗುತ್ತಿದ್ರು. ಯಾಕೆಂದರೆ ಇದು ಒಂದು ಸಂವಿಧಾನದ ಪ್ರಕಾರ ಸದನ ನಡೆಯುವಂಥ ಸ್ಥಳದಲ್ಲಿ ಅದರ ಅಕ್ಕಪಕ್ಕದಲ್ಲಿ ಯಾವಾಗಲೂ 144 ಕಲಮನ್ನು ಜಾರಿ ಮಾಡಿರ್ತಾರೆ. ಬೆಂಗಳೂರಲ್ಲಿಯೂ ಮಾಡಿರ್ತಾರೆ, ಇಲ್ಲಿಯೂ ಮಾಡಿರ್ತಾರೆ. ಅದು ಆದೇಶ ಮುಂಚಿತನೇ ಜಾರಿಯಾಗಿರ್ತೈತಿ. ಅದನ್ನು ಉಲ್ಲಂಘನೆ ಆದರೆ ಅದು ಅಪರಾಧ. ಈಗ ಪಂಚಮಶಾಲಿ ಮಹಾಸ್ವಾಮಿಗಳು ಹೇಳಿದ್ದು ಈಗ ರಾಜ್ಯಾದ್ಯಂತ ಬಹಳ ಚರ್ಚಾಸ್ಪದ ವಿಷಯ ಆಗೈತಿ.
28ರಲ್ಲಿ ನಮ್ಮದೇ ಸರ್ಕಾರ ಬರ್ತೈತಿ, ನಾವು ಸರ್ಕಾರ ತರ್ತೀವಿ, ಆವಾಗ 2A ಮೀಸಲಾತಿ ನಾವು ತೊಗೋತೀವಿ. ಹಾಗಾದರೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ 28ರಲ್ಲಿ ಯಾವ ಸರ್ಕಾರ ಬರ್ತೈತಿ, ಯಾವ್ಯಾವ ಶಾಸಕರು ಎಲ್ಲಿಂದ ಆರಿಸಿ ಬರ್ತಾರ, ಪ್ರತಿಯೊಂದು ಕ್ಷೇತ್ರದಲ್ಲಿ ಜಾತಿ ಗಣತಿ ಆಧಾರದ ಮೇಲೆ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಜಾತಿಯವರಿದ್ದಾರೆ ಅನ್ನೋದು ಈಗಾಗಲೇ ಎಲ್ಲರಿಗೂ ಸಿಗ್ತೈತದು. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತರು ಎಷ್ಟು, ಮುಸಲ್ಮಾನರು ಎಷ್ಟು, SC ST ಎಷ್ಟು, ಕುರುಬ ಸಮಾಜದವರು ಎಷ್ಟು, ಇನ್ನಿತರ ಸಮಾಜದವರು ಎಷ್ಟು, ಪ್ರತಿಯೊಂದು ಅಂಕಿ ಸಂಖ್ಯೆಗಳು ಸಿಗ್ತಾವ. ಇಲ್ಲಿ ನಾವು 2A ಮೀಸಲಾತಿ ಸಲುವಾಗಿ ನಾವು ಸರ್ಕಾರ ತರ್ತೀವಿ ಅಂತ ಸ್ವಾಮಿಗಳು ಏನು ಘಂಟಾಘೋಷವಾಗಿ ಏನು ಘೋಷಣೆ ಕೂಗಿದಾರ, ಇದು ಈಗ ರಾಜ್ಯಾದ್ಯಂತ ಸಂಚಲನ ಮೂಡಾಕತೈತಿ. ಯಾಕಂದರೆ ಸರ್ಕಾರ ತರುವಲ್ಲಿ ಈ ಪಂಚಮಶಾಲಿ ಈ ಜನಾಂಗ ಸಮುದಾಯ ಬಹಳಷ್ಟು ಉಪಕಾರ ಮಾಡೈತಿ ಈ ಕಾಂಗ್ರೆಸ್ಸಿಗೆ ಅನ್ನೋದು ಸಹಿತ ಕೆಲವರು ಮಾತಾಡಕತ್ತಾರ. ಆ ಸಪೋರ್ಟನ್ನು ಹಿಂದೆ ತಕ್ಕೊಂಡ್ರೆ BJPಯವರು ಮೋಸ ಮಾಡಿದ ತಕ್ಷಣ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮತ ತಂದು ಈ ಸರ್ಕಾರ ತಂದೀವಿ ಅಂತಾರೆ. ಈಗ BJPಯವರು ಹಿಂದೆ ಸರಿದ್ರೆ, ಈಗ ಕಾಂಗ್ರೆಸ್ದವರು ಅದೇ ದಾರಿ ತುಳಿದ್ರೆ ಇನ್ನು ಯಾವ ರೀತಿ ಏನಾಗ್ತೈತಿ? ಸ್ವಾಮೀಜಿಯವರು ಏನು ಮಾತಾಡಿದ್ದಾರೆ ಅದನ್ನು ತೋರಿಸ್ತೀನಿ. ಮತ್ತೊಂದು ಪ್ರಶ್ನೆ ಇಲ್ಲಿ ಬಹಳಷ್ಟು ಒಂದು ವಿಚಾರ ಮಾಡುವಂಥ ಪ್ರಶ್ನೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಒಬ್ಬ ಒಳ್ಳೆಯ ಪತ್ರಕರ್ತ, ಮೆಚ್ಚಬೇಕು ಆ ಪತ್ರಕರ್ತರು. ಇಂಥ ಪತ್ರಕರ್ತರು ದಿಟ್ಟ ಪತ್ರಕರ್ತರಿರಬೇಕು. ನಾವು ಅನೇಕ ಸಾರಿ ಈ ಯತ್ನಾಳ್ ಇಂಟರ್ವ್ಯೂ ತೆಗೆದುಕೊಳ್ಳೋಕೆ ಹೋಗುವಾಗ ನಮಗೆ ಯತ್ನಾಳ್ ಇಂಟರ್ವ್ಯೂ ಕೊಟ್ಟಿಲ್ಲ. 23 ವಿಧಾನಸಭಾ ಚುನಾವಣೆಗೆ ಅವ್ರ ಮನೆ ತನಕ ಹೋದೀವಿ ನಾವು, ಕೊಡೋದಿಲ್ಲ ಅಂದ್ರೆ ನಮಗೆ. ಯಾಕೆ ಪ್ರಜಾಪ್ರಭುತ್ವದಲ್ಲಿ ನಾವು ಸಂದರ್ಶನ ಮಾಡೋದು, ಪ್ರಶ್ನೆಗಳನ್ನ ಕೇಳೋದು ನಮಗೆ ಹಾಕೈತಿ, ಉತ್ತರ ಹೇಳೋದು ಅವ್ರೈತಿ. ಇಲ್ಲಿ ವೈಷಮ್ಯ ದ್ವೇಷ ಅನ್ನೋದಿರೋದಿಲ್ಲ. ಆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾನೆ, ನೀವು ಕೇವಲ ಮುಸಲ್ಮಾನರನ್ನು ಯಾಕೆ ಬೇಯ್ತೀರಿ? ನೀವು JDSದಲ್ಲಿದ್ದಾಗ ಟೊಪ್ಪಿಗೆ ಹಾಕ್ಕೊಂಡು ಬಿರಿಯಾನಿ ತಿಂದಿದ್ದು, ಕೈಯಲ್ಲಿ ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದಿದ್ದು ಅಂತ ಹೇಳಿದಾಗ, ನಾ ಖಡ್ಗ ಹಿಡಿದಿಲ್ಲ, ನಾನು ಶಿವಾಜಿ ಮಹಾರಾಜರ ಖಡ್ಗ ಹಿಡಿದಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ರೈಟ್, ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ನೀವೊಬ್ಬ ಹಿಂದುತ್ವವನ್ನು ಮುಂದಿಟ್ಕೊಂಡು ಹೋರಾಡುವಂಥ ನಾಯಕ, ಹಿಂದುತ್ವ ನಾಯಕ ಅಂತ BJP ಅವರು ಈಗಾಗಲೇ ನಿಮ್ಮನ್ನು ಕಾಯಿನ್ ಮಾಡ್ತಾ ಇದ್ದಾರೆ, ಫೈರ್ ಬ್ರ್ಯಾಂಡ್ ನಾಯಕ, ಹಿಂದುತ್ವವಾದಿ ನಾಯಕ ಅಂತ. ಅಟ್ ದ ಸೇಮ್ ಟೈಮ್ ಮುಸ್ಲಿಮರ ಬಗ್ಗೆ ನಿಮಗೆ ದ್ವೇಷ ಯಾಕೆ ಅಂತ ಅನೇಕರು ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ನಮ್ಮ ಹತ್ರ. ಈಗ ಯತ್ನಾಳ್ ಅವರಿಗೆ ಮುಸ್ಲಿಮರ ಕಂಡ್ರೆ ಅಷ್ಟೊಂದು ದ್ವೇಷ ಯಾಕೆ ಅಂತ ನೋಡಿ. ಯಾರು ದೇಶದ ಜೊತೆಗೆ ಇಲ್ಲ, ಭಾರತ ಸಂವಿಧಾನ ಒಪ್ಪುಗೋದಿಲ್ಲ. ಅವ್ರು ಹೇಳ್ರಿ ನೋಡೋಣ, ಮುಸ್ಲಿಮರು ನಾವು ಭಾರತ ಸಂವಿಧಾನ ಒಪ್ಕೋತೀವಿ, ಧರ್ಮ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀವಿ ಅಂತ ಹೇಳಿ ನಾವು ಒಪ್ಕೋತೀವಿ ಅವ್ರನ್ನ. ಅನೇಕರು ಇದ್ದಾರಲ್ಲ ಆ ಥರ ಹೇಳೋರು ತುಂಬ ಜನ ಇದ್ದಾರೆ. ಅವ್ರನ್ನ ಅಷ್ಟು ನಾವು ಪ್ರೀತಿ ಮಾಡ್ತೀವಿ, ಅನೇಕರು ಅದಾರ ಅಂತ ಹೇಳಿದ್ರೆ. ಅದಕ್ಕೆ ನಾವು APJ ಕಲಾಂ ಅವ್ರಿಗೂ ಓಟ್ ಹಾಕಿರಲಿಲ್ಲ. ನಾನು ಒಬ್ಬ BJP MP ಆಗಿ ಅಂಥ ದೇಶಭಕ್ತಿ ಎಷ್ಟು ಅದಾರ, ಒಂದು 0.2 0.1 ಅದಾರೆ. ಸಮುದಾಯವನ್ನು ನೀವು ಪ್ರಶ್ನೆ ಮಾಡೋದು ಇಡೀ ಇದು ನಾ ಹೇಳಲ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಅವ್ರು ಮುಸ್ಲಿಮರ ಈ ದೇಶದಿಂದ ಪಾಕಿಸ್ತಾನ ಕಳಿಸ್ರಿ, ಪಾಕಿಸ್ತಾನ ಹಿಂದೂಗಳು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ 1942 ಒಳಗೆ ಭಾರತ ವಿಭಜನೆಯ ಏನು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅನ್ನೋಂಥ ಬುಕ್ನಲ್ಲಿ ಅವರೇ ಹೇಳಿದ್ದಾರೆ, ಇವರು ಎಂದು ದೇಶಕ್ಕೆ ನಿಷ್ಠೆ ಇರೋದಿಲ್ಲ, ನಮ್ಮ ಸಂವಿಧಾನಕ್ಕೆ ನಿಷ್ಠೆ ಇರೋದಿಲ್ಲ, ಅವರಿಗೆ ಅವರ ಧರ್ಮನೇ ಶ್ರೇಷ್ಠ, ಅವರ ಕುರಾಣನೇ ಶ್ರೇಷ್ಠ, ನಮ್ಮ ಸಂವಿಧಾನದ ಬಗ್ಗೆ ಅವ್ರು ಗೌರವ ಇರೋದಂತ ಅಂಬೇಡ್ಕರ್ ಅವರು ಹೇಳ್ಯಾರ. ಇದು ಸತ್ಯ ಆಗ್ತದೆ. ಎಷ್ಟು ಮಂದಿ ಮುಸ್ಲಿಂ ಲೀಡರ್ಗಳು ಸಂವಿಧಾನವನ್ನು ನಾವು ಎತ್ತಿ ಹಿಡಿತೀವಿ, ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನ ನಾವು ಒಪ್ಕೋತೀವಿ ಎಷ್ಟು ಜನ ಹೇಳ್ತಾರೆ ರೀ? ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ. ಅವ್ರು ಸುಪ್ರೀಂ ಕೋರ್ಟಿನ ಬಗ್ಗೆನೂ ಮಾತಾಡ್ತಾರೆ, ನಮ್ಮ ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಮತ್ತು ಎಲ್ಲಿ ಯಾರು ಬಾಯಿ ಅದಾರ ಹೇಳ್ರಿ ನೋಡೋಣ. ಅಧಿಕಾರಕ್ಕಾಗಿ ಎಲ್ಲಿವರೆಗೆ 30-40% ಆಗೋವರೆಗೆ ಬಾಯಿ ಮುಂದೆ ಆ ಸಿದ್ದರಾಮಯ್ಯನೂ ನೋಡೋದಿಲ್ಲ, ಪರಮೇಶ್ವರ್ ನೋಡೋದಿಲ್ಲ, ಸೋನಿಯಾ ಗಾಂಧಿ ನೋಡೋದಿಲ್ಲ. ಈಗ ನೀವು ಹಿಂದೆ JDS ಹೋದಾಗ ನೀವು ಕೂಡ ಟಿಪ್ಪು ಸುಲ್ತಾನ್ ಖಡ್ಗ ನೀವು ಟೋಪಿ ಹಾಕೊಂಡಿರೋ ಚಿತ್ರ ಹರಿದಾಡ್ತಾ ಇತ್ತಲ್ಲ, ಅದಕ್ಕೆ ಏನು ಹೇಳ್ತೀರಿ? ನೋಡ್ರಿ, ನಾವು ಟಿಪ್ಪು ಸುಲ್ತಾನ್ ಯಾವ ಖಡ್ಗನೂ ಹಿಡಿದಿಲ್ಲ, ನಾವು ಹಿಡಿದಿದ್ದು ಶಿವಾಜಿ ಮಹಾರಾಜದ ಅಟ್ಟೆ. ಟೋಪಿ ಹಾಕೊಂಡಿದ್ರಲ್ಲ, ಈಗ JDSನಲ್ಲಿ ಇದ್ದಾಗ ಇಫ್ತಾರ್ ಪಾರ್ಟಿಗೆ ಹೋಗಿದ್ರು ಗೌಡ್ರು ಅಂತ ಹೇಳ್ತಾರೆ. ಇಫ್ತಾರ್ ಟೋಪಿ ಹಾಕೊಂಡಿದ್ರು ಅಂತ. ಆಗ ನೀವು JDS ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, BJP ವಾಪಸ್ ಬಂದ ತಕ್ಷಣ ಇಫ್ತಾರ್ ಪಾರ್ಟಿ ನಾವು ಕೊಟ್ಟಿವಿ, ಅವ್ರು ಕೊಟ್ಟಿಲ್ಲ. ಅಲ್ಲ, ನೀವು ಕೊಟ್ಟಿದ್ರಲ್ಲ ಅವಾಗ ಪ್ರೀತಿ ಇತ್ತಲ್ಲ. ನೀವು ಯಾವ್ದು ಈಗ ನೀವು JDSನಲ್ಲಿ ಇದ್ದಾಗ ಅವರು ನೋಡ್ರಿ, ಈಗ ಏಕಾಏಕಿ BJP ಬಂದ ತಕ್ಷಣ ಅವ್ರು ವಿರೋಧಿ ಆಗೋದ್ರಿ. ನಾವು ಮೊದಲೇ ಹಿಡಿದು ಸಿದ್ಧಾಂತದ ಮೇಲೆ ಹೋರಾಟ ಮಾಡಿದವರು. ಅಲ್ಲಿವರು ನೀವು ಹೇಳಿದ್ರಲ್ಲ, ಇಂಥ APJ ಕಲಾಂ ಅಂತವ್ರು ಕೆಲವು ಮಂದಿ ಇದ್ದರು. ಅಲ್ಲ, ಅವಾಗ JDSಗೆ ಹೋದಾಗ ಸಿದ್ಧಾಂತ ಏನಾಗಿತ್ತು ನಿಮ್ಗೆ? ಯಾವುದು ಸಿದ್ಧಾಂತ ನಾವು ಏನೂ ಬಿಟ್ಟೇ ಇಲ್ಲ. ನಾವು ಕುಮಾರಸ್ವಾಮಿ ಅವ್ರಿಗಾದ್ರೂ ಕೆಲವು ಸಂದರ್ಭಗಳಲ್ಲಿ ನಾವು ವಾದ ಮಾಡಿದ್ದೀವಿ ಅದ್ರ ಬಗ್ಗೆ.
ಕುಮಾರಸ್ವಾಮಿ ಅವ್ರಿಗೆ ಸಹಿತ ಅದ್ರ ಬಗ್ಗೆ ಭಾಳ ವಾದ ಮಾಡಿದ್ವಿ. ಗೋ ಹತ್ಯೆ ನಿಷೇಧ ಬಗ್ಗೆ ಅವರು ಇದು ಮಾಡಿದಾಗ ದೇವೇಗೌಡರು ರಾಷ್ಟ್ರಪತಿನ ಭೇಟಿಯಾದಾಗ ನಾವು ವಿರೋಧ ಮಾಡಿದ್ವಿ ಅದನ್ನು. ರೈಟ್. ಅಂತಿಮವಾಗಿ ಸರ್, ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮುಂದೆ ಬಿ ಜೆ ಪಿಯ ರಾಜಕೀಯ ಹೇಗಿರುತ್ತೆ ಸರ್? ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ? ಬಿ ಜೆ ಪಿಯ ರಾಜಕಾರಣ ಬಹುಚರ್ಚಿತವಾಗ್ತಾ ಇದೆ, ಅದರಲ್ಲಿ ನೀವೇ ಕೇಂದ್ರ ಬಿಂದುವಾಗಿದ್ದೀರಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯ ರಾಜಕಾರಣ ಹೇಗಿರುತ್ತೆ? ಬಿ ಜೆ ಪಿ ಎಲ್ಲನೂ ಸರಿ ಆಗ್ತದೆ. ಜನವರಿ ತಿಂಗಳೊಳಗಾಗಿ ಕೇಂದ್ರದ ನಮ್ಮ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ. ನಾವೆಲ್ಲ ಒಕ್ಕಟ್ಟಾಗಿ ಮುಂದಿನ ವಿಧಾನಸಭೆ ಚುನಾವಣೆಗೆ ಪಕ್ಷವನ್ನು ತಯಾರು ಮಾಡ್ತೀವಿ. 100ಕ್ಕೆ 100 ನಾವು ಮುಂದಿನ ಸಲ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾರೆ. ಕಾರ್ಯಕ್ರಮ ಕೊನೆಗೊಳಿಸೋಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಮುಂದೆ ಯಾವಾಗ ಪ್ರಮಾಣ ವಚನ ತಗೋತೀರಿ ಸರ್? ಆ ಒಂದು ಆಸೆ ಇದೆಯಾ? ಮುಖ್ಯಮಂತ್ರಿ ಆಗ್ತೀರಾ ನೀವು? ನಾನು ಸನ್ಯಾಸಿ ಅಲ್ಲದ ಮೊದಲೇ ಹೇಳಿನಲ್ರಿ, ಹಾಗೆ ಆಗ್ತೀನಿ, ನೋಡ್ತಾ ಇರ್ರಿ. ಆದಮೇಲೆ ಮೊದಲ ಇಂಟರ್ವ್ಯೂ ನಿಮಗೆ ಕೊಡ್ತೀನಿ. ಆ ವಿಜಾಪುರ ಜನತೆ ಇಲ್ಲೇ ಸಮೀಪ ಐತಿ. ಇಡೀ ವಿಜಾಪುರ ಜನತೆಗೆ ಗೊತ್ತೈತಿ. ಇವರು JDSದಲ್ಲಿದ್ದಾಗ ಇಫ್ತಾರ್ ಕೂಟ ಏರ್ಪಾಡು ಮಾಡಿ ಆ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಆ ಇಫ್ತಾರ್ ಕೂಟದಲ್ಲಿ ಹಸಿರು ಪೋಷಾಕು, ಹಸಿರು ಟೊಪ್ಪಿಗೆ ಹಾಕ್ಕೊಂಡು ಶಿರ್ಕುರ್ಮಾ ಬಿರಿಯಾನಿ ತಿಂದಿದ್ದು ಮತ್ತು ಟಿಪ್ಪು ಸುಲ್ತಾನ್ ಖಡ್ಗ ಹಿಡಿದಿದ್ದು. ಯಾಕೆ ಜಗದೀಶ್ ಶೆಟ್ಟರ್ ಹಿಡಿಲಿಲ್ಲ? ಸದಾನಂದ ಗೌಡರು ಹಿಡಿಲಿಲ್ಲ? ಇದೇ ಶೋಭಾ ಕರಂದ್ಲಾಜೆ ಹಿಡಿಲಿಲ್ಲ? ಇದೇ ನಮ್ಮ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪನವರು ಸಹಿತ ಟಿಪ್ಪು ಸುಲ್ತಾನ್ ಪೋಷಾಕ್ ಹಾಕ್ಕೊಂಡು ಖಡ್ಗ ಹಿಡಿದಿದ್ದು. ಇವೆಲ್ಲ ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ ಇತಿಹಾಸ. ಹಾಗಾದರೆ ಕರ್ನಾಟಕ ರಾಜ್ಯದ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಈ ಪಂಚಮಶಾಲಿ ಚಳವಳಿಗೆ ಯಾರ್ದು ತಪ್ಪು, ಯಾರ ನಿರ್ಣಯದಿಂದ ಈ ಅನಾಹುತ ಆಯಿತು? ಇನ್ನು ಸರ್ಕಾರದ ನಡೆ ಏನು, ಪಂಚಮಶಾಲಿ ಜನಾಂಗದ ನಡೆ ಏನು? ಈ ಕಾಲವೇ ಇನ್ನು ಉತ್ತರಿಸಬೇಕು. ಇನ್ನು ಸ್ವಾಮೀಜಿಯವರೊಂದು ಕರೆ ಕೊಟ್ಟಿದ್ದಾರೆ, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಗ್ರಾಮದಲ್ಲಿ, ಪ್ರತಿ ತಾಲೂಕದಲ್ಲಿ ಎಲ್ಲಿ ನೋಡಿದಲ್ಲಿ ನೀವು ಸ್ಟ್ರೈಕ್ಗಳನ್ನು ಮಾಡಿರಿ, ರಸ್ತೆ ಬಂದ್ ಮಾಡಿರಿ, ಹೆದ್ದಾರಿ ಬಂದ್ ಮಾಡಿರಿ, ಎಲ್ಲ ಬಂದ್ ಮಾಡಿರಿ. ಈಗ ಇದರಿಂದ ಸಾರ್ವಜನಿಕರಿಗೆ ಎಷ್ಟು ಅನಾನುಕೂಲತೆ ಆಗ್ತೈತಿ, ಇದರಿಂದ ಸರ್ಕಾರ ಎಷ್ಟು ಎಚ್ಚೆತ್ತುಕೊಳ್ತೈತಿ, ಇನ್ನು ಸ್ವಾಮೀಜಿಯವರ ಮಾತು, ಇನ್ನು ಈ ಕೂಗು ಎಲ್ಲಿವರೆಗೆ ಮೂಡ್ತೈತಿ, ಇದನ್ನು ಇನ್ನು ಕಾಲವೇ ನಿರ್ಣಯಿಸ್ಬೇಕಲ್ರಿ. ಹಾಗಾದರೆ ಸರ್ಕಾರದ ನಿರ್ಣಯ ಏನು, ಸ್ವಾಮೀಜಿಗಳ ನಿಲುವೇನು, ಸಮುದಾಯದ ತೀರ್ಮಾನ ಏನು, ಸರ್ಕಾರದ ಅಂತಿಮ ಆದೇಶ ಏನು? ಇನ್ನು ಕಾದು ನೋಡಬೇಕು ಅಷ್ಟೇ. ಇವತ್ತು ಈ ವಿಶೇಷ ಸಂದರ್ಶನ, ಈ ವಿಶೇಷ ಸುದ್ದಿ ಆ 3 ವಿಡಿಯೋಗಳ ಮುಖಾಂತರ ಹಾಕಾಕತ್ತೀನಿ. ಸ್ವಾಮೀಜಿಯವರು ಏನು ಮಾತಾಡಿದ್ದು, ಯತ್ನಾಳ್ ಅವ್ರಿಗೆ ಆ ಧೀಮಂತ ಪತ್ರಕರ್ತ ಏನು ಪ್ರಶ್ನೆ ಕೇಳ್ಯಾನ, ಆ ಪ್ರಶ್ನೆಯಿಂದ ಬೆವರು ಬಂದೈತೆ ನೋಡ್ರಿ ಯತ್ನಾಳ್ಗೆ ಹೆಂಗೆ, ಅದನ್ನು ತೋರ್ಸಾಕತ್ತೀನಿ. ವಿಜಯಾನಂದ ಕಾಶ್ಯಪ್ನವ್ರು ಏನು ಮಾತಾಡಿದ್ದು ಅದನ್ನು ತೋರ್ಸಾಕತ್ತೀನಿ. ಈ 3 ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನ ಹಾಕಿರಿ. ಈ ಖಡಕ ಜವಾರಿ ಕಾಕಂದು ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ನಂಬರ್ 1 ನ್ಯೂಸ್ ಫಾಲೋ ಮಾಡ್ಕೊತ ಹೋಗ್ರಿ. ಫೇಸ್ಬುಕ್ದಾಗ ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.